ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕೇಂದ್ರ ಸರ್ಕಾರ EWS ಇದನ್ನು ಮಾಡಿದೆ. ರಿಸರ್ವೇಷನ್ ಹೊರಗಡೆ ಇರುವಂಥವ್ರು EWS ವ್ಯವಸ್ಥೆಯನ್ನು ಕೊಡೋದು. ಅದು ಕರ್ನಾಟಕ ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಎರಡನೇ ವಿಷಯ UGC ವಿಷಯ ಸದ್ಯದಲ್ಲಿ ಉತ್ತರ ಭಾರತದಲ್ಲಿ ಸಾಕಷ್ಟು ಅದು ಬಿಸಿಯಾಗಿ ನಡೀತಾ ಇದೆ. ಯಾವುದೋ ಒಂದು ಸಮಾಜದ ಮೇಲೆ ಅನ್ಯಾಯವಾಗುವಂಥ ಯಾವುದೇ ಕಾಯ್ದೆಗಳು ಬರಬಾರ್ದು. ಈಗ ಅದಕ್ಕೆ ಸ್ಟೇ ಕೊಡಲಾಗಿದೆ, ಆದರೆ ಪೂರ್ಣವಾಗಿ ಅದು ರದ್ದು ಮಾಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದೇಶದಲ್ಲಿ ಇರುವಂತಹ ಎಲ್ಲರೂ ನಾವು ಅಣ್ಣ ತಮ್ಮಂದರಂತೆ ಚೆನ್ನಾಗಿ ಇರಬೇಕು ಅನ್ನುವಂತಹ ವ್ಯವಸ್ಥೆ ನಿರ್ಮಾಣ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ. ಯಾವುದೇ ಕಾಯ್ದೆಗಳಿಂದ ಸಮಾಜದಲ್ಲಿ ಮತಭಿನ್ನತೆ ಆಗಬಾರ್ದು. ಈಗಲೇ ದೆಹಲಿ ಯೂನಿವರ್ಸಿಟಿಯಲ್ಲಿ ನಮ್ಮ ತಿವಾರಿ ಅನ್ನುವಂಥ ಪತ್ರಕರ್ತೆ ಮೇಲೆ ಹಲ್ಲೆ ಆಯಿತು. ಇದೆಲ್ಲ ಏನು ತೋರಿಸ್ತದೆ ಅಂದರೆ ಸಮಾಜದಲ್ಲಿ ಬ್ರಹ್ಮ ಸೃಷ್ಟಿ ಮಾಡಿದ ಮೇಲೆ ನಾಭಿ ಕಮಲ ಅಂತ ವಿಷ್ಣುವಿಗೆ ಪುರಾಣದಲ್ಲಿ ಎಲ್ಲ ಕಡೆಯೂ ಕಮಲ. ಅಲ್ಲಿಂದ ಆರಂಭಗೊಂಡು ಇತ್ತೀಚೆಗೆ ಅಯೋಧ್ಯೆ ಶ್ರೀರಾಮ ಅಂತ ಹೇಳಿದರೆ ಆ ಶ್ರೀರಾಮ ಮೂರ್ತಿ, ಅದಕ್ಕೆ ರಾಮಲಲ್ಲಾ ಮೂರ್ತಿಗಳಿಗೆ ಅವರು ಅಧಿಷ್ಠಾನದಿಂದ ಹಿಡಿದು ನಖ ಶಿಖಾಂತ ಎಲ್ಲ ಕಡೆಯೂ ಕಮಲ ಬಳಕೆ. ಯಾಕೆ ಅಂತ ಹುಡುಕ್ತಾ ಹೋದಾಗ ಅದರಲ್ಲಿ ತಂತ್ರ, ಮಂತ್ರ, ವೇದ, ವೇದಾಂತ, ಆಯುರ್ವೇದ, ಯೋಗ, ಸಾಹಿತ್ಯ, ಸಂಗೀತ, ನಾಟಕ ಈ ಥರ ಯಾವ್ಯಾವುದನ್ನು ನೋಡಿಕೊಂಡ್ರು ಸಹ ವ್ಯಾಪಕವಾಗಿ ಕಮಲ ಯಾಕೆ ಇದೆ ಅಂತ ಹುಡುಕಾಡಿದ್ರೆ ಭಾವತೆ ಪದ್ಮಗಂಧಿ ಅಂತ ಸಂಸ್ಕೃತ, ಕನ್ನಡ, ಹಿಂದಿ 3 ಭಾಷೆಗಳಲ್ಲಿ ತಯಾರಾದಂಥ ಚಿತ್ರ. ಇದನ್ನೀಗಾಗಲೇ ಅನೇಕ ಸಂಸ್ಥೆಗಳು, ಮಠಾಧೀಶರು, ಅದು ಸುತ್ತೂರು ಶ್ರೀಗಳಾಗಿರ್ಬೋದು ಅಥವಾ ನಿರ್ಮಲಾನಂದ ಸ್ವಾಮಿಗಳಾಗಿರ್ಬೋದು, ವೀರೇಂದ್ರ ಹೆಗಡೆಯವರಾಗಿರ್ಬೋದು, ಅಥವಾ ಉಡುಪಿಯ ಅಷ್ಟಮಠಗಳಾಗಿರ್ಬೋದು, ಕುಕ್ಕೆ ಶ್ರೀಗಳಾಗಿರ್ಬೋದು, ರಾಮಕೃಷ್ಣ ಮಠದ ಅನೇಕ ಅಧ್ವರ್ಯರಾಗಿರ್ಬೋದು, ಎಲ್ಲ ಬ್ರಹ್ಮಚಾರ್ಯರು ಎಲ್ಲರೂ ಸಹ ಇದನ್ನು ಕೂತು ತುಂಬ ಕುತೂಹಲದಿಂದ ವೀಕ್ಷಿಸಿದ್ದಾರೆ. ಜಿಲ್ಲಾವಾರು ಅಂದರೆ ಇದು ಬಿಡುಗಡೆಯಾಗಿ ಜನಭರಿತ ಪ್ರದರ್ಶನವನ್ನು ಕಂಡ ಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆ ಈ ಪ್ರದರ್ಶನ ಆಗಬಾರದು ಅಂತ ಯೋಚನೆ ಮಾಡ್ತಾ ಎಲ್ಲ ಸಮಾನ ಮನಸ್ಕರ ಸಂಯುಕ್ತಾಶ್ರಯದಲ್ಲಿ ನಾವು ಇಲ್ಲೂ ಈ ಜಿಲ್ಲೆಯಲ್ಲೂ ಆ ಥರದ ಅನೇಕ, ಈಗಷ್ಟೇ ನಾವು ನಮೋಶ್ರೀ ಸಾಹೇಬ್ರನ್ನ ಭೇಟಿ ಮಾಡಿ ಬಂದ್ವಿ. ಈಗಷ್ಟೇ ಇಲ್ಲೊಂದಿಷ್ಟು ಅನೇಕರು ಮಣಿಕಂಠರವರು ಮಾತಾಡ್ಬಿಟ್ಟು ನಮಗೆ ಬೆಂಬಲ ಸೂಚಿಸಿದ್ರು.
ತಾವೆಲ್ಲರೂ ಬಲ್ರಿ ಒಂದು ಚಿತ್ರ ಮಾಡಬೇಕು ಅಂತಂದಾಗ ಸಹಜವಾಗಿ ಬೆಂಬಲ ಬಹಳ ಮುಖ್ಯವಾಗಬೇಕು. ಆದರೆ ಪದ್ಮಗಂಧಿಯ ಬಲ ಯಾವುದು ಅಂತಂದರೆ ಈ ಎಲ್ಲ ಬೆಂಬಲಗಳೊಟ್ಟಿಗೆ ಇದು ದ್ರವ್ಯಾರ್ಜನೆಗಾಗಿ ಮಾಡಿದ ಚಿತ್ರ ಅಲ್ಲ, ಜ್ಞಾನಾರ್ಜನೆಗಾಗಿ ಮಾಡಿದ ಚಿತ್ರ. ಇದೊಂದು ಕಥಾಚಿತ್ರ. ಸಾಕ್ಷ್ಯ ಒದಗಣೆ ಹೇಳ್ತಿದ್ದೀರಲ್ಲ, ಹಾಗಾದರೆ ಅಂದರೆ ಸಾಕ್ಷ್ಯ ಒದಗಣೆ ಪೂರ್ಣತಮ ಇರುತ್ತಿದ್ದರೆ ನಾವೇನು ಹೇಳ್ತಿದ್ದೀವಿ ಸಾಧಾರವಾಗಿ ಈ ಚಿತ್ರದಲ್ಲಿ ನಾವು ಕೂಡ ಮಾಡೋ ಪ್ರಯತ್ನ ಮಾಡಿದ್ದೇವೆ. ಪ್ರಮಾಣ ರಹಿತವಾಗಿ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದು, ಅದರಲ್ಲೂ ಪರಿಣಾಮಕಾರಿ, ಅತ್ಯಂತ ಪರಿಣಾಮಕಾರಿಯಾದ ಮಾಧ್ಯಮ ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಏಕಕಾಲಕ್ಕೆ ಬೀರಬಲ್ಲಂತ ಈ ಮಾಧ್ಯಮ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.